ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಶೂ ಟಾಕ್ಸ್. ಸಾರಿ ಫಾರ್ ದಟ್, ಅದಕ್ಕೆ ಇವತ್ತು ಪ್ರೀ ವಿಡಿಯೋ ಅಪ್ಲೋಡ್ ಆಗಲಿಲ್ಲ. ಓಕೆ, ಅಂದ್ರೆ ರಿವ್ಯೂ ವಿಡಿಯೋಕ್ಕೆ ಬಂದಿಲ್ಲ. ನನಗೆ ಎಷ್ಟು ಹೆವಿ ಖುಷಿ ಆಗತ್ತೆ ಅಂದರೆ ಇವತ್ತು ಪ್ರಿಡಿಕ್ಷನ್ ಬ್ಯಾಕ್ ಟು ಬ್ಯಾಕ್ ಡಬಲ್ ಪ್ರಿಡಿಕ್ಷನ್ ಕರೆಕ್ಟ್ ಅದು. ನಿನ್ನೆ ಡೆಲ್ಲಿ ಅಂತ ಇದೆ, ಇವತ್ತು ಎಸ್ ಆರ್ ಎಸ್ ಅಂತ ಇದೆ. ಇಟ್ಸ್ ರೈಟ್. ಅದಕ್ಕೆ ಇವತ್ತು ಎಸ್ ಆರ್ ಎಸ್ ಗೆದ್ದಾಯಿತು. ಸೊ ನಮ್ಮ ಕಾನ್ಫಿಡೆನ್ಸು, ನಮ್ಮ ಪರಿಶ್ರಮ ಎಲ್ಲ ಕರೆಕ್ಟ್ ಆಗ್ತದೆ ಹೇಳ್ಬೇಕು ಇವತ್ತು ಮ್ಯಾಚಾಗ. ಓಕೆ, ಇವತ್ತು ಎಸ್ ಆರ್ ಎಚ್ ವರ್ಸಸ್ ಕೆ ಆರ್ ಮ್ಯಾಚ್. ಅಂದ್ರೆ ಐ ಪಿ ಎಲ್ದಾಗ ಎಲ್ಲ ಟೀಮ್ಗಳದ್ದು ಒಂದೊಂದು ಮ್ಯಾಚ್ ಮುಗಿದಿತ್ತು. ಈಗ ಎರಡನೇ ಮ್ಯಾಚ್ ಹಿಡಿದಿತ್ತು ಎಲ್ಲ ಟೀಮ್ಗಳಿಗೆ. ಫಸ್ಟ್ನೇ ಮ್ಯಾಚ್ ಅಂದ್ರೆ ಸೆಕೆಂಡ್ನೇ ಮ್ಯಾಚ್ ಎರಡು ಟೀಮ್ಗಳಿಗೆ ಇವತ್ತು ಗೆಲ್ಲೇಬೇಕನ್ನೋ ಹಂಬಲ ಎರಡು ಟೀಮಿಗಿತ್ತು. ಅದ್ರೊಳಗೆ ಯಾವ ಟೀಮ್ ಸ್ಟ್ರಾಂಗ್ ಇರುತ್ತೆ ಅದು ಗೆದ್ದಾಯಿತು ಅಂದ್ರೆ ಎಸ್ ಆರ್ ಎಚ್. ಇದಕ್ಕೆ ನಾ ಅನ್ಕೊಂಡಿದ್ದೆ 100% ರಿಯಲ್ ಆತ. ನಾ ಇವತ್ತು ಹೇಳಿದೆ ಎಸ್ ಆರ್ ಎಸ್ ಟೀಮ್ನ ಪಕ್ಕ ಮೂರು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಈ ಮೂರು ಮಂದಿ ಒಳಗೆ ಇಬ್ರು ಅಂದ್ರೆ ಪಕ್ಕ ಕೆ ಆರ್ದವ್ರ ಮೇಲೆ ಬಡಿಯತ್ತಾರ ತಂದಿದ್ದೆ. ತಗೋರಿ ನೀವು ಟ್ರಾವಿಸ್ ಹೆಡ್ 200 ಸ್ಟ್ರೈಕ್ ರೇಟ್ ಒಳಗೆ, ಎಸ್ಪೆಷಲಿ ಡಬಲ್ ಸ್ಟ್ರೈಕ್ ರೇಟ್ನಾಗ ಆಡ್ಯಾರ ಬಿಡವ್ರ. 200 ಸ್ಟ್ರೈಕ್ ರೇಟ್ ಅವರು ಮತ್ತು ಅಭಿಷೇಕ್ ಶರ್ಮಾ 200 ಸ್ಟ್ರೈಕ್ ರೇಟ್. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅಂದ್ರೆ ಕೇಳಲೇಬಾರ್ದು ಗುರು. ನೆಕ್ಸ್ಟ್ ಲೆವೆಲ್ ಆಡಿದ್ದಂದ್ರೆ ಕೆ ಆರ್ದವ್ರಿಗೆ ಒಂದು ಕ್ಲೂನ ಇರಲಿಲ್ಲ. ಒಂದು ಓವರ್ನಾಗ ಅವ್ರು ಬಿಡ್ರಿ ಪಿನ್ ಅಲ್ಲ ಅವ್ರು ಹೊಡೆದಿದ್ದು ನೆಕ್ಸ್ಟ್ ಲೆವೆಲ್ ಇತ್ತು. ಅಲ್ಲ, ವೈಭವ್ ಅವ್ರ ಈ ಪರಿ ಹೊಡೆದಿದ್ದಾರ ಒಂದು ಓವರ್ನಾಗ 21 ರನ್ ಟ್ರಾವಿಸ್ ಹೆಡ್ ಹೊಡೆದಿದ್ದ. ಇವ್ರು ಎಸ್ ಆರ್ ಎಸ್ ಹೆಂಗಿತ್ತು ಗೊತ್ತಾ, ಚಲೇತೋ ಚಾಂದ್ ತಕ್ ನೈತೋ ಬಾನ್ ತಕ್ ಅನ್ನೋರ್ತೆ ಹೆಂಗೈತೆ ತೀರಾ ಮನಿ ಮ್ಯಾಚ್ ನಮ್ಮ ಆರ್ ಸಿ ಬಿ ಮೇಲೆ ಬಂದಿದ್ರು. ಅಲ್ಲ, ನಮ್ಮ ಆರ್ ಸಿ ಬಿ ಅಂತ ಟಫೆಸ್ಟ್ ಬಾಲಿಂಗ್ ಲೈನಪ್ ಮೇಲೆ 200ಕ್ಕೆ ಬಂದವರು. ಇನ್ನು ಕೆ ಆರ್ದವ್ರು ಬಾಲಿಂಗ್ ಲೈನಪ್ ಮೇಲೆ ಬರಲ್ಲ. ವಾಟ್ ಈಸ್ ದಿಸ್? ನಂಗೆ ಅದ ಗೊತ್ತಾ, ಅದ ಹೇಳಿಲ್ಲ ನಾ. ನಮ್ಮವ್ರ ಮೇಲೆ 200 ತಕ್ಕ ಬಂದಾರ. ಬ್ಯಾಟಿಂಗ್ ಕೆಪಾಬಿಲಿಟಿ ಹೆವಿ ಐತಿ ಇವ್ರು ಅಂತಕ. ಇನ್ನ ಲೆಕ್ಕಾಕನು ಇವತ್ತಿನ ಮ್ಯಾಚ್ನಾಗ ಇಶಾನ್ ಕಿಶನ್ ಪಕ್ಕ ಆಡಿಲ್ಲ. ಮತ್ತು ಇಶಾನ್ ಕಿಶನ್ ಒಬ್ರು ಆಡಿದ್ರ ತಕೋ ಪಕ್ಕ ಇವತ್ತು 230 250 ಬಿಡಿದ್ರು. ಮತ್ತು ಎಸ್ ಆರ್ ಎಸ್ ಅವ್ರು ರಿಯಲ್. ಮತ್ತು ನಾ ಏನು ಸುಳ್ಳು ಹವಾ ಏನು ಹಾಕ್ಲತ್ತಿಲ್ಲ. ಎಸ್ ಆರ್ ಎಸ್ ಅವ್ರು ಒಂದು ವೇಳೆ ಇವತ್ತು ಏನು ಇಶಾನ್ ಕಿಶನ್ ಏನು ಇದ್ದಿತ್ತು. ಮತ್ತು ಅದನ್ನು ವರುಣ್ ಚಕ್ರವರ್ತಿ ಅವ್ರು ಕ್ಯಾಚ್ ಏನು ಕ್ಯಾಚ್ ಇರೋದಿಲ್ಲ ಅಭಿಷೇಕ್ ಶರ್ಮಾದ, ಅದು ಸುಳ್ಳು ಪೇರ್ ಕ್ಯಾಚ್ ಇಲ್ಲ. ಅದು ಚೆಕ್ ಮೋಟಿಗೆ ಬಾಲ್ ನೆಲಕತ್ತಿದ್ದು ತೋರಿಸಿದ್ರು ಕರೆ. ಅಂದ್ರು ಅಂಪೈರ್ ಔಟ್ ಕೊಟ್ರು. ಅದನ್ನು ಯಾವ ಡಿಸಿಷನ್ ಮೇಲೆ ಕೊಟ್ಟರು ಗೊತ್ತಿಲ್ಲ. ಅಂದರು ಅದೊಂಥರ ಫೇರ್ ಕ್ಯಾಚ್ ಇಲ್ಲ ಅಂತ ನನಗೆ ಅನಿಸ್ತು. ಸೊ ನಿಮ್ದೇನ ವ್ಯೂ ಅದ್ರ ಮೇಲೆ ವಿಡಿಯೋ ಕಾಮೆಂಟ್ ಮಾಡಿರಿ. ಹಂಗೆ ಒಂದು ವೇಳೆ ಆ ಕ್ಯಾಚ್ ಮಿಸ್ ಆಗಿತ್ತು, ಅಭಿಷೇಕ್ ಶರ್ಮಾ ಇನ್ನೂ ಮ್ಯಾಚ್ನಾಗ ಇದ್ರು ಅಂದ್ರೆ ಹೆಂಗೆ ಹಾಕಿದೆ ಅಂದ್ರೆ ಸ್ಕೋರು ಇವತ್ತು ಇಲ್ಲ. ಅಭಿಷೇಕ್ ಶರ್ಮಾ ಫಾರ್ಮ್ನಾಗಿಲ್ಲ. ಎಸ್ ಆರ್ ಎಸ್ ಅವ್ರ ಉಪಯೋಗ. ಎಸ್ ಆರ್ ಎಸ್ ಅವ್ರು ಮುಗಿದ್ರು. ಮಾನ್ಯ ಆರ್ ಸಿ ಮ್ಯಾಚ್ ಸೋದ್ರು. ಎಸ್ ಆರ್ ಎಸ್ ಅವ್ರದ್ದು ಏನೂ ಇಲ್ಲ. ಕೆ ಆರ್ದವ್ರು ಗೆಲ್ತಾರೆ. ಎಲ್ಲರೂ ಬಂದು ಹೇಳಿದ ನನಗೆ ಏನೋ ಎಸ್ ಆರ್ ಎಸ್ ಅವ್ರು ಹೆಂಗೆ ಗೆಲ್ತಾರೆ, ಮಾನ್ಯ ನಮ್ಮ ಆರ್ ಸಿ ಬಿ ಅವ್ರಿಗೆ. ಅದೇ ಹೇಳಿ ನಮ್ಮ ಆರ್ ಸಿ ಬಿ ಲೈನ್ ಬಾಲಿಂಗ್ ಲೈನಪ್ ಡೇಂಜರಸ್ ಐತಿ. ಅಂಥದ್ರವ್ರ ಮೇಲೆ 2 ರನ್ ಹೊಡೆದಾರೆ. ಇನ್ನು ಕೆ ಆರ್ದವ್ರು ಬಾಲಿಂಗ್ ಲೈನಪ್, ನಿಮ್ಮ ಕೆ ಆರ್ ಬಾಲಿಂಗ್ ಲೈನಪ್ ಒಳಗೆ ಇದಕ್ಕೆ ವೀಕ್ ಸೇರ್ತಂದ್ರೆ ಹಂಗತ್ತಲ್ಲ, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಟೀಮಿಗೆ ಆಡಿದ ಪೇಸರ್ ಇಲ್ಲ. ಓಕೆ, ಇಲ್ಲವರಲ್ಲಿ ಕೆ ಆರ್ದ ಬಾಲಿಂಗ್ ಯಾರು ಕಾರ್ತಿಕ್ ತ್ಯಾಗಿ ಮತ್ತು ಬ್ಲೆಸ್ಸಿಂಗ್ ಮುಜರ್ಬಾನಿ ಯಾರ್ದಾರಪ್ಪ ನಿಮಗಿನ್ನ ರಮಣ್ದೀಪ್ ಸಿಂಗ್ ಅವ್ರು ಇರ್ದಾರ. ಉಳ್ಕಿದವ್ರು ಬಿಟ್ರೆ ಯಾರ್ದಾರ? ನರೇನ್ ಸ್ಪಿನ್ನ, ವರುಣ್ ಚಕ್ರವರ್ತಿ ಸ್ಪಿನ್ನ, ಅನುಕೂಲ್ ರಾಯ ಇವರೆಲ್ಲರ ಸ್ಪಿನ್ನ. ಇನ್ನು ಇಲ್ಲೇನು ಈ ಟೀಮ್ನಾಗ ಫಾಸ್ಟ್ ಬೌಲರ್ಸ್ಗಿಂತ ಸ್ಪಿನ್ನರ್ಸ್ ಹೆಚ್ಚದಾರ. ನೀನೇ ಲಕ್ನೋ ನೋಡ್ರಿ, ಅಲ್ಲಿ ಬರೋ ಸ್ಪಿನ್ನರ್ಸ್ಗಿಂತ ಫಾಸ್ಟ್ ಬೌಲರ್ಸ್ ಹೆಚ್ಚದ. ಸೊ ಇದು ಹೆಂಗೈತಾರೆ ಟೀಮ್ ಒಂಥರ ವಿಚಿತ್ರ ಟೀಮ್ ಐತಿ ಕೆ ಆರ್ ಟೀಮ್. ಸ್ಪಿನ್ನರ್ಸ್ ಹೆವಿ ಡಿಪೆಂಡೆಂಟ್. ಅದಂತರೂ ವರುಣ್ ಚಕ್ರವರ್ತಿ ಅಂತರೂ ಯಾವಾಗ ವರ್ಲ್ಡ್ ಕಪ್ ಬಂದಾಗಿಂತ ಪೂರ ಫಾರ್ನಾಗೇ ಇಲ್ಲ ಅಣ್ಣ. ಈ ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ವರುಣ್ ಚಕ್ರವರ್ತಿ ಹೆಂಗಂದ್ರೆ ಈಗ ಮೊದಲದು ಬಂದಾಗ ಏನೋದು T20 ವರ್ಲ್ಡ್ ಕಪ್ ಬರ್ಗಿದ ಮುಂಚೆ ಅಣ್ಣ ಅವಾಗ 2026 ವರುಣ್ ಚಕ್ರವರ್ತಿ ಆಗಿದ್ದ. ಈಗ ಹೊಳ್ಳಿ 2021 ವರುಣ್ ಚಕ್ರವರ್ತಿ ಅಲ್ಲ. ಒಳ್ಳೆ ಹೆಂಗೆ ಫ್ಲಾಟ್ ಟ್ಯಾಕ್ ಬೌನ್ಸರ್ ಹಾಕ್ಲದ ಬೌನ್ಸರ್ ಹಂಗಲ್ಲ. ಈಗ ಸ್ಪಿನ್ ಆಗ್ಬೇಕಾದ್ರೆ ಮ್ಯಾಲಿಂದ ಫ್ಲೈಟ್ ಮಾಡೋಕ ಇಲ್ಲ, ಹಾಫ್ ಪಿಚ್ ಹೋಗಿತಾರ ಬಾಲ್. ಹಾಫ್ ಪಿಚ್ ಏನ್ ಮಾಡ್ಲತ್ತ ಗೊತ್ತಾದ ವರುಣ್ ಚಕ್ರವರ್ತಿ. ಇನ್ನು ಅವ್ರ ಬ್ಲೆಸ್ಸಿಂಗ್ ಮುಜರ್ಬಾನಿ ರೈಟ್ ಕತಮ್ 4 ವಿಕೆಟ್ ತೊಗೊಂಡ್ರ. ಏನಿಲ್ಲ 4 ವಿಕೆಟ್ ತೊಗೊಂಡಾರ. 4 ವಿಕೆಟ್ ತೊಗೊಂಡ್ರು ದಗಸುದ ಅವತ್ತು. ಇನ್ನು ಕೆ ಆರ್ದವ್ರು ಬ್ಯಾಟಿಂಗ್ ಕಡೆ ಬಂದ್ಬಿಡ್ರು. ಕೆ ಆರ್ದವ್ರು ಬ್ಯಾಟಿಂಗ್ ಕಡೆ ಗೊತ್ತಿತ್ತು 228 ರನ್ ಹೊಡೆದ್ರೆ ಕೆ ಆರ್ದವ್ರು ಗೆಲ್ತಾರ್ದು ಗೊತ್ತಿತ್ತು. ಬಂದ್ರಲ್ಲ ಓಪನಿಂಗ್ ಫಿನ್ ಅಲ್ಲೇನ ಮತ್ತು ಅಜಿಂಕ್ಯ ರಹಾನೆ. ಫಿನ್ ಅಲ್ಲಿ 1 ಓವರ್ ಅಯ್ಯಪ್ಪ ಬ್ಯಾಟಿಂಗ್ ತೀರೋ ಯಾರೋ ಡೀಮ್ ಪೈನ ಯಾರೋ ಡೆವನ್ ಪೈನ್ ಅತ್ತ ಎಸ್ ಆರ್ ಎಚ್ ಬೌಲರ್. ಅಲ್ಲ ಏನು ದಮ್ಮರ್ ಐತಿಲ್ಲ ಬಾಲಿಂಗ್ ಒಳಗೆ. 122 123 152 ಅಲ್ಲ ಅಣ್ಣ ಇಲ್ಲಿ ಒಟ್ಟು ಬರೀ ಕಾಲಾಗೋದಾನ ಹೊಡಿ ಐತೆ. ಹಿಟ್ ಮೀ ಅಂದ್ರೆ ನಾನು ನೋಡಿ ಅನ್ನೋರ್ತೆ ಒಗದ ಕಾಲ ಹೋಗೋದು ಒಡ್ಸ್ಕೊಂಡ
ಹೊಡ್ಸ್ಕೊಂಡ್ ಐತಿ ಅಲ್ಲಿ ನೋಡ್ರ 25 ರನ್ ಹೊಡೆದ ಅಣ್ಣ ಫಿನಾಲೇನು. ನೆಕ್ಸ್ಟ್ ಓವರ್ ಹರ್ಷ್ ದುಬೆ ಬಂದು ಎತ್ಕೊಂಡ್ ಹೋದ. ಇನ್ನು ಅವ್ರದಾಗಿಂದ ಅಂಕುಶ್ ರಘುವಂಶಿ ನೆಕ್ಸ್ಟ್ ಲೆವೆಲ್ ಯಾವುದೋ ಲೆವೆಲ್ನಾಗ ಆಡತ್ತಿದ ಅಂಕುಶ್ ರಘುವಂಶಿ. ಗಯಾ ದೇವ ಅವರು ಔಟ್. ಇನ್ನು ಒಬ್ಬ SRH ಟೀಮ್ನಾಗ ಒಬ್ಬ ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಅವ್ರನ್ನ ಮಿನಿ ಮಿಚರ್ ಶಾಕತ್ತೆ ಹೇಳದ್ನ ಮನೆಯಿಂದ ಮ್ಯಾನಿ ಮ್ಯಾಚ್ ಇಲ್ಲ ಯಾರಂದ್ರ ಜಯದೇವ್ ಅನ್ನೋದಕ್ಕೆ. ಅಣ್ಣ ಈ ಪರಿ ಆಡೋದನ್ನ ಹೆಂಗ್ ಬರ್ಬರ್ತ ಈಗ ಒಟ್ಟ ಮಿನಿ ಮಿಚರ್ ಶಾಕ ಏನೀಗ SRH ಟೀಮ್ನಾಗ ಮಿಚರ್ ಶಾಕಿದಂಗ ಈಗ ಇದಕ್ಕಾರ ಪರಿ ಮಿನಿ ಮಿಚರ್ ಶಾಕತ್ತೆ. ಅದಕ್ಕೆ ಅಂದ್ರೆ ಇವತ್ತ ಅಜಿಂಕ್ಯನು ಡೇಂಜರ್ಸ್ ಆಗಿ ಆಡತ್ರ ಅವ್ರನ್ನು ವಿಕೆಟ್ ತೆಗೆದು 105 ಪೇಸ್ನಾಗ. ಓಕೆ, ಈ ಏನಂತ ಗೊತ್ತಾಗ್ತು. ಇನ್ನು KKR ಒಳಗ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ ದಿ ಇಯರ್ ಯಾರು ಕೊಡ್ಬೇಕಾರ ಸೀದಾ ಒಯ್ದ ಯಾರು ಕ್ಯಾಮ್ರೂನ್ ಕೊಟ್ಟು ಬರೋದಕ್ಕೆ. ಅಲ್ಲಿ ಏನು ಮಾಡಿ ಕ್ಯಾಮ್ರೂನ್ ಆಪ್ಷನ್ ಬಂದ ಇಲ್ಲ ನಾನು ಮ್ಯಾನೇಜರ್ ತಪ್ಪು ಮನೆ ಅಂತ ಅವ್ರು ಹೇಳಿದ್ರು. ಇನ್ನು ಬಂದ ಈ ಬರೋಣ ಕ್ರಿಕೆಟ್ ಅಷ್ಟೇ ಆದವ್ರು ಹೇಳ್ತಂದ ಒಂದು ಬ್ಯಾಟಿಂಗು ಇಲ್ಲ ಬಾಲಿಂಗು ಇಲ್ಲ, ಸೀದಾ ಗಾಯ ಬರೋದೈತಿ ಸುಮ್ ಬ್ಯಾಟ್ ಹಿಡಿದೈತಿ ಹೋಗೋದೈತಿ. ಇದು ಏನು ಮಾಡೋದ ಕ್ಯಾಮ್ರೂನ್ ನಂಗೆ ತೊಗೊಳ್ತಾವತ್ತು ಮುಂದಿನ ಮ್ಯಾಚ್ ಆಡಲಿ ಇಲ್ಲಕರ ಬಿಡಲಿ ಇವ್ರ ತಗದ ಬ್ಯಾರನ್ ಐತಿ. ಸೊ ಓಕೆ, ಇಷ್ಟ ಮಾಡಿ SRH ಅವ್ರು ಗೆದ್ದಾಯ್ತು. ನೆಕ್ಸ್ಟ್ ನಾಳೆ ಮ್ಯಾಚ್ ಐತಿ ಪಂಜಾಬ್ ವರ್ಸಸ್ CSK. ನಾಳೆ ಮ್ಯಾಚ್ ಪ್ರಿಡಿಕ್ಷನ್ ಪ್ರಿವ್ಯೂ ಎಲ್ಲ ನೋಡೋಣ. ಇದಕ್ಕೆ ನಿನ್ನೆ ಸ್ವಲ್ಪ ಏನೋ ಇಶ್ಯೂ ಆಗಿತ್ತು, ಅಂದ್ರೆ ಇವತ್ತು ಸ್ವಲ್ಪ ಇಶ್ಯೂ ಆಗಿತ್ತು, ಅದು ಬೆಳಗ್ಗೆ ಬರಲಿಲ್ಲ ಪ್ರಿವ್ಯೂ. ಸೊ ನಾಳೆ ಪಕ್ಕಾ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ.